ನಿಮ್ಗೆ ಹೇಳ್ತೀನಿ, ಒಂದು ಪರ್ಟಿನೆಂಟ್ ಕ್ವಶನ್ ರೈಸ್ ಮಾಡಿದ್ದೀರಿ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಕೊಡೋದು. ಈ ಪ್ರೈಸ್ ಮನಿ ಕೊಡೋ ಯೋಜನೆ ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಯಾರು ಫಸ್ಟ್ ಕ್ಲಾಸ್ ಬರ್ತಾರೋ ಅವ್ರೆಲ್ರಿಗೂ ಪ್ರೈಸ್ ಮನಿ ಕೊಡ್ಬೇಕು. ಈಗ ಫಸ್ಟ್ ಕ್ಲಾಸ್ ಬರೋರ್ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಎಷ್ಟೇ ಜಾಸ್ತಿ ಆದ್ರೂ ಕೊಡ್ಬೇಕು. ಯಾಕೆ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಆ ದುಡ್ಡನ್ನು ತೆಗೆದು ಗ್ಯಾರಂಟಿ ಕೊಟ್ಟವ್ರಲ್ಲ. ಅದಕ್ಕೆ ಏನ್ ಫಿಕ್ಸ್ ಮಾಡಿದಾರೆ ಗೊತ್ತಾ ನಾಗರಾಜ್? 75%, 60% ಬಂದ್ರೆ ಕೊಡ್ತಿದ್ರು. 75% ಮಾಡಿದಾರೆ. ಇದ್ರ ಜೊತೆಗೆ ಅವರು ಇದು ಕೊಡ್ಬೇಕಂತ ಇನ್ಕಮ್ ಸರ್ಟಿಫಿಕೇಟ್ಗೆ ಕೊಡ್ತಕ್ಕಂತ ಯಾವ ಬೆನಿಫಿಟ್ಗೂ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಅಗತ್ಯ ಇಲ್ಲ. ಆಯ್ತಾ? ಇದನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ದಲಿತರ ಹೆಸರು ಹೇಳ್ಕೊಂಡು ನಿಧಾನವಾಗಿ ಒಂದೊಂದೇ ಕಟ್ ಮಾಡಿ ಅದನ್ನ ರೆಕ್ಕೆ ಪುಕ್ಕ ಇಲ್ದೇದಂಗ್ ನಿಲ್ಸೋದು ಇದು ಪ್ಲಾನ್. ಇದ್ರ ಜೊತೆಗೆ ನೋಡಿ, ನನ್ನ ಹತ್ರ ಮಾಹಿತಿ ಇದೆ. SC STಗಳ ಈ ಗಂಗಾ ಯೋಜನೆಗಳಿಗೆ ಯಾವುದು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡನ್ನ ಖರ್ಚು ಮಾಡಿರೋದ್ರಿಂದ ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ನಾಗರಾಜ್, ನಮ್ಮ ಅಭಿವೃದ್ಧಿ 101 ಜಾತಿಗಳಿದೆ. STನಲ್ಲೇ 51 ಜಾತಿಗಳಿದೆ. ಇಷ್ಟು ಜಾತಿಗಳ ಆರ್ಥಿಕ ಅಭಿವೃದ್ಧಿಗೆ 7 ನಿಗಮಗಳಿದೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ತಾಂಡ, ಭೋವಿ, ಸಫಾಯಿ ಕರ್ಮಚಾರಿ, ಈ ತರ 7 ನಿಗಮಗಳಿವೆ. ಈ ಅಭಿವೃದ್ಧಿ ನಿಗಮಗಳನ್ನ ಹೆಂಗ್ ಸಾಯಿಸ್ತಾ ಇದ್ದಾರೆ ಅಂತಂದ್ರೆ 2023-24ನೇ ಸಾಲಿನಲ್ಲಿ 510 ಕೋಟಿ ಕೊಟ್ಟಿರೋದು. 224 ಕ್ಷೇತ್ರಕ್ಕೆ 510 ಕೋಟಿನ ಹಂಚಬೇಕು. ನಿಮ್ಮ ಹಾಸನ ಜಿಲ್ಲೆನಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದೆ. ಅದೆಲ್ಲ ಹಂಚಬೇಕು. ಎಷ್ಟು ಬರ್ತದೆ ಗೊತ್ತಾ? ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಲ್ಲಿ 2 ಗಂಗಾ ಕಲ್ಯಾಣ, 1-2 ಸ್ವಯಂ ಉದ್ಯೋಗಕ್ಕೆ, ಐರಾವತ, ಟ್ಯಾಕ್ಸಿ. ಸೊ ಇದಕ್ಕೆಲ್ಲ ದುಡ್ಡನ್ನ ಕಡಿತ ಮಾಡಿ ಇದನ್ನ ತಗೊಂಡು ಹೋಗ್ಬಿಟ್ಟು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಇದ್ರ ಪರಿಣಾಮ ಏನಾಗಿದೆ ಅಂತಂದ್ರೆ ನಿಮ್ಗೆ ಹೇಳ್ತೀನಿ ಒಂದು ಉದಾಹರಣೆ. 22-23-24ನೇ ಸಾಲಿನಲ್ಲಿ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಲ್ಲಿ DC ಕಮಿಟಿಯಿಂದ ಅಪ್ರೂವ್ ಆಗಿರುವಂತ ಪಟ್ಟಿಗಳಿದೆಯಲ್ಲ, ಅದು ಇಡೀ ರಾಜ್ಯದಲ್ಲಿ ಈ ಸ್ಯಾಂಕ್ಷನ್ ಆಗಿರೋದಕ್ಕೆ ದುಡ್ಡು ಕೊಡ್ಬೇಕಾಗಿರೋದು 1169 ಸ್ಯಾಂಕ್ಷನ್ ಆಗಿದೆ, ದುಡ್ಡು ಕೊಟ್ಟಿಲ್ಲ. ಅದಕ್ಕೆ ಪ್ರಾವಿಷನ್ ಮಾಡ್ಕೊಂಡಿಲ್ಲ. ಆಯ್ತಾ? ಇದು ಭೂ ಒಡೆತನ ಯೋಜನೆಗೆ 1169 ಕೋಟಿ ಇದು ಪೆಂಡಿಂಗ್ ಇರೋದು. ನಿಮ್ ಜಿಲ್ಲೆನಲ್ಲೂ ಎಷ್ಟು 35-40 ಕೇಸ್ ಇದೆ. PSW ಕೇಳಿ ಹೇಳ್ತಾರೆ. ಆಮೇಲೆ ಗಂಗಾ ಕಲ್ಯಾಣ ಯೋಜನೆ, ನಮ್ದು ಡ್ರೈ ಲ್ಯಾಂಡ್. ನಾವೇನು ಅಚ್ಚುಕಟ್ಟು ಪ್ರದೇಶದಲ್ಲಿ ಇದೀವ ದಲಿತರು? ಎಲ್ಲೋ ಮೂಲೆಯಲ್ಲಿ 1.5 ಎಕರೆ 2 ಎಕರೆ ಜಮೀನು ಡ್ರೈ ಲ್ಯಾಂಡ್ ಇದೆ. ಅದಕ್ಕೊಂದು ಬೋರ್ವೆಲ್ ಹಾಕ್ಸಿ ನೀರಾವರಿ ಮಾಡಿದ್ರೆ ಅವನು ಒಂದು ಕುಟುಂಬ ಬದುಕುತ್ತೆ ಅಂತ ಗಂಗಾ ಕಲ್ಯಾಣ ಯೋಜನೆ ತಂದ್ರು. ಇದು ಕೂಡ ಹಿಂದಿನ ವರ್ಷಗಳ ಅರಿಯರ್ಸ್ 650 ಕೋಟಿ ಕೊಡ್ಬೇಕು. ಸೊ ಒಟ್ಟು 1819 ಕೋಟಿ ಅರಿಯರ್ಸ್ ನ ಕೊಡ್ಬೇಕಾಗಿದೆ. ಆದ್ರೆ 6 ಯೋಜನೆಗಳಿಗೆ ಬಡ್ಜೆಟ್ ಕೊಟ್ಟಿರೋದು 510 ಕೋಟಿ. ಇದು ಯಾಕೆ ಅಂತಂದ್ರೆ ಇಲ್ಲಕ್ಕೆ ಕೊಡ್ಬೇಕಾಗಿರೋದು ಅಲ್ಲೇ ಗ್ಯಾರಂಟಿಗಳಿಗೆ ಇವರ ಮ್ಯಾನಿಫೆಸ್ಟೋನ ಫುಲ್ಫಿಲ್ ಮಾಡಕ್ಕೆ ದಲಿತರು ಕಲಿತಾ ಇದ್ದಾರೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.